ಅಂಧಕಾರ ಹೆಚ್ಚಾಗುತ್ತಿದ್ದಂತೆ ದೇವರ ಬೆಳಕು ಮತ್ತಷ್ಟು ಪ್ರಕಾಶವಾಗುತ್ತದೆ. ಜನಾಂಗಗಳು ಭಯದಿಂದ ಕುಸಿದಾಗ ದೇವರ ಕೃಪೆ ಎದ್ದು ನಿಂತು ನಾನು ಇನ್ನೂ ಜೀವಂತನಾಗಿದ್ದೇನೆ ಎಂದು ಘೋಷಿಸುತ್ತದೆ. ಎಲ್ಲ ಕಡೆಗಳಲ್ಲಿ ನಾಶ, ಯುದ್ಧ, ನೋವು, ನಿರಾಶೆ. ಆದರೆ ದೇವರ ಜನರು ಪ್ರಾರ್ಥನೆಗೆ ಮೊರೆ ಹೋಗುತ್ತಿದ್ದಾರೆ. ಒಂದು ಹೃದಯ, ಒಂದು ಧ್ವನಿ, ಒಂದು ಉರಿಯುತ್ತಿರುವ ಪ್ರಾರ್ಥನೆ. ಪ್ರಭು, ನಮ್ಮ ದೇಶವನ್ನು ಉಜ್ಜೀವಿಸು. ಅದು ದೇವರಿಗೆ ಬೇಕಾದ ಕ್ಷಣ. ಅಲ್ಲಿ ಆತ್ಮನ ಅಗ್ನಿ ಬರುವ ಕ್ಷಣ. ಸಾಧಾರಣ ಜನರು ದೇವರ ಶಕ್ತಿಯನ್ನು ಹೊತ್ತು ರಾಷ್ಟ್ರಗಳನ್ನು ಬದಲಾಯಿಸುವ ಕ್ಷಣ. ನೀನು ಯೋಚಿಸುತ್ತಿರಬಹುದು, ನನ್ನಿಂದ ಏನಾಗುತ್ತದೆ? ಆದರೆ ದೇವರ ಬೆಳಕು ಒಂದು ದೀಪದಿಂದಲೇ ಅಂಧಕಾರವನ್ನು ಕಿತ್ತು ಹಾಕಬಲ್ಲದು. ನೀನೇ ಆ ದೀಪ. ನಿನ್ನ ಪ್ರಾರ್ಥನೆ, ನಿನ್ನ ನಂಬಿಕೆ, ನಿನ್ನ ಕಣ್ಣೀರೇ ದೇವರ ಬದಲಾವಣೆಯ ಹೆಜ್ಜೆ. ಈ ಸಮಯ ರಾಷ್ಟ್ರಗಳಲ್ಲಿ ಉಜ್ಜೀವನದ ಕಾಲ. ಆ ದೇವರ ಬೆಳಕು ಭಾರತದಿಂದ ಪ್ರಾರಂಭವಾಗಿ ಎಲ್ಲ ದೇಶಗಳಿಗೆ ಹರಿಯಲಿ ಮತ್ತು ಅಂಧಕಾರ ಓಡಿ ಹೋಗಲಿ, ಏಕೆಂದರೆ ದೇವರ ಬೆಳಕು ಬಂದಿದೆ. ಕ್ರಿಸ್ತನ ಬೆಳಕು ರಾಷ್ಟ್ರಗಳ ಮೇಲೆ ಉದಯಿಸುತ್ತಿದೆ.